Hello everyone, welcome back to my channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈ ಬ್ಲಾಗ್ ಏನಂತಂದರೆ ನಾನು ಈ 2025 ಫಸ್ಟ್ ಬ್ಲಾಗ್ ಆಗಿರುತ್ತೆ. ಇದು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಅಂದರೆ ನ್ಯೂ ಇಯರ್ಗೆ ನಮ್ಮನೇಲಿ ಏನು ಅಷ್ಟಾಗಿ ಸೆಲೆಬ್ರೇಟ್ ಮಾಡಲ್ಲ. ಕೇಕ್ ಕಟ್ಟಿಂಗು, ಆಮೇಲೆ ಮನೇಲಿ ಏನೋ ಸ್ಪೆಷಲ್ ಮಾಡೋದು ಆ ಥರ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಯಾಕೆಂದರೆ ನಾವೆಲ್ಲ ಸೆಲೆಬ್ರೇಟ್ ಮಾಡೋದು ಯುಗಾದಿ ಹಬ್ಬಕ್ಕೋಸ್ಕರ, ಯುಗಾದಿ ಹಬ್ಬದಲ್ಲಿ ಮಾಡ್ತಿರೋ ಹೊಸ ವರ್ಷನ. ಸೊ ಇದು ಒಂದು ಕ್ಯಾಲೆಂಡರ್ ಇಯರ್ ಅಂತ ಒಂದು ಸುಮ್ಮನೆ ಸೆಲೆಬ್ರೇಟ್ ಮಾಡಬೇಕು ಅಂತ ಮಾಡ್ತೀರಷ್ಟೇ. ಸೊ ನನ್ನ ಮಗಳಿಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಬೇಕು. ಅಂದರೆ ಒಂದು ಸ್ವಲ್ಪ ಫಸ್ಟ್ ಫೋಟೋಶೂಟ್ ಮಾಡೋಣ, ಆಮೇಲೆ ಒಂದು ಸ್ವಲ್ಪ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳ ಕೈಯಲ್ಲಿ. ನಿಮ್ಮ ಜೊತೆನೂ ಅದನ್ನ ಶೇರ್ ಮಾಡ್ಕೊತೀನಿ. ನಿಮ್ಮ ಮನೆಯಲ್ಲೂ ಯಾರಾದರೂ ಚಿಕ್ಕ ಪಾಪು ಇದ್ದರೆ ಅದನ್ನು 2025 ನೀವು ಅದನ್ನು ಮಾಡಿಸ್ಬೋದು ನಿಮ್ಮ ಪಾಪು ಕೈಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಅದು. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು, ಯಾರಿಗಾದ್ರೆ ಹೆಲ್ಪ್ ಆಗುತ್ತೆ ಇದು ಅನ್ನೋ ಕಾರಣಕ್ಕೆ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ. ನಿಮಗೆ ಎಷ್ಟು ಇಂಚು ಫ್ರೇಮ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಬೇಕು. ನಾನಿಲ್ಲಿ 21 ಇದು ತೊಗೊಂಡಿದ್ದೀನಿ ಹೈಟು, ಬಿಡ್ತು ಬಂದು 30 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಇಂಚು ಅಂದರೆ ನಿಮ್ಮ ಪಾಪುದು ದೊಡ್ಡ ಫ್ರೇಮ್ ಮಾಡ್ಕೊತೀರಾ ಅಂದರೆ ನೀವು ಆನ್ಲೈನಲ್ಲೆಲ್ಲ ಸಿಗುತ್ತೆ. ಎಷ್ಟು ಇಂಚು ಫ್ರೇಮ್ ಬೇಕಾಗುತ್ತೆ ಅಂತ ನೀವು ಹೊಡೆದಿದ ತಕ್ಷಣ ಅದ್ರ ಮೆಷರ್ಮೆಂಟ್ ಪ್ರಕಾರ ಅಂದರೆ ಎಷ್ಟು ಸೈಜ್ ನಿಮ್ಮ ಫ್ರೇಮ್ ಬೇಕಾಗುತ್ತೆ ಅನ್ನೋ ಥರ ನೀವು KG ಕಾರ್ಡ್ಬೋರ್ಡ್ ಅಂತ ಬರುತ್ತೆ ವೈಟ್ದು, ಇಲ್ಲಾಂದರೆ ಮಾಮೂಲಿ ಹೇರ್ ಫುಡ್ ಶೀಟ್ ಅಂತ ಬರುತ್ತೆ, ಅದರದ್ದು ಸೈಜ್ ತೊಗೊಂಡಾದರೂ ನೀವು ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನನ್ನ ಪಾಪುಗೆ ಆಲ್ಮೋಸ್ಟ್ ನಾನು ಫೋಟೋಶೂಟ್ ಮಾಡ್ತಾನೆ ಇರ್ತೀನಲ್ವ, ಸೊ ನಮ್ಮ ಮನೇಲಿ ಇದ್ದಿದ್ದು ಆಲ್ರೆಡಿ ಇತ್ತು. ಸೊ ಅದಕ್ಕೋಸ್ಕರ ಇದು ನನಗೆ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ನಾನಿವಾಗ ನಮ್ಮ ಪಾಪುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಅದೇ ಥರ ಫ್ರೇಮ್ ನಾನು ಹುಡುಕಿ ನೋಡಿದೆ, ಆನ್ಲೈನಲ್ಲಿ ಇದೆ ಅದೇ ಥರ ಫ್ರೇಮ್ 21 ಮತ್ತು 30 ಇರುವಂಥ ಒಂದು ಫ್ರೇಮ್ ಇದು ನಂಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಮ್ಮ ಪಾಪುಗೆ ಇದನ್ನ ರೆಡಿ ಮಾಡ್ಕೊತಿದ್ದೀನಿ. ನಿಮಗೂ ಆ ಥರದ್ದು ಯಾವ ಥರದ್ದು ಮಾಡಬೇಕು ಬೇರೆ ಥರದ್ದು ಅಂದರೆ ಇದೇ ಸೈಜ್ ಅಂತಲ್ಲ, ಏನೋ ಸ್ವಲ್ಪ ಚಿಕ್ಕದಿನ ಸ್ವಲ್ಪ ದೊಡ್ಡದು ಅನ್ನೋಂಗಿದ್ರೆ ಫ್ರೇಮ್ಸ್ ನೋಡ್ಕೊಳ್ಳಿ. ನೀವು ಯಾವ ಪೇಪರ್ ತೊಗೊಳ್ತೀರಾ, ಎಷ್ಟು ಅಗಲ ಫ್ರೇಮ್ ಬೇಕು ಅನ್ನೋದು ನೀವು ನೋಡಿಕೊಂಡು ಫ್ರೇಮ್ ಆರ್ಡರ್ ಮಾಡಿಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಈಸಿ ಆಗುತ್ತೆ. ಆಮೇಲೆ ನೀವು ಇದು ಮಾಡ್ಕೊಳ್ಳೋ ಕಷ್ಟ ಇರೋಲ್ಲ. ಈ ಥರ ಒಂದು ಬರ್ಕೊಳ್ಬೇಕು. 2025 ಬೇಡ, ಈ ಥರ ಬರ್ಕೊಂಡ್ಮೇಲೆ ಔಟ್ಲೈನ್ ಮಾಡ್ಕೊಳ್ಳೋಕ್ಕೆ ರೆಡ್ದು ಪೇಂಟ್ ಆಗಿರ್ಬೋದು, ರೆಡ್ ಪೆನ್ ಆಗಿರ್ಬೋದು, ರೆಡ್ ಕಲರ್ ಪೆನ್ಸಿಲ್ಸ್ ಆಗಿರ್ಬೋದು, ಕಲರ್ ಪೆನ್ಸಿಲ್ಸು ಆ ಥರ ಯೂಸ್ ಮಾಡ್ಕೊಂಡು ಔಟ್ಲೈನ್ ಎಲ್ಲ ಮಾಡ್ಕೊಳ್ಬೇಕು. ನಿಮಗೆ ಮಾಡೋದು ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ನಾನಿವಾಗ ರೆಡ್ ಕಲರ್ ಪೆನ್ಸಿಲ್ಸ್ ಯೂಸ್ ಮಾಡ್ತಿದ್ದೀನಿ. ನನಗೆ ಪೆನ್ನು ಇವಾಗ ಹೋಗಿ ತೊಗೊಂಡು ಬರೋಕ್ಕೆ ಇಲ್ಲಿ ಶಾಪ್ಸ್ ಓಪನ್ ಇಲ್ಲ, ಸೊ ಅದಕ್ಕೋಸ್ಕರ ರೆಡ್ ಕಲರ್ ಕಲರ್ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಬೆಸ್ಟ್ ಅಂತಂದರೆ ಕಲರ್ ಪೆನ್ಸಿಲ್ಲು ಮನೇಲಿ ಏನೇ ಇದ್ದರೂ ಅದನ್ನ ಯೂಸ್ ಮಾಡ್ಕೊಳ್ಳಿ. ಪೇಂಟು 2020ಗೆ ನಾನು ಪೇಂಟ್ ಯೂಸ್ ಮಾಡ್ತೀನಿ, ಬಟ್ ಔಟ್ಲೈನಿಂಗ್ ಮಾತ್ರ ನಾನು ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ, ಆಫ್ ಮಾಡಿ. ಅಂದರೆ ಇವಾಗ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬಟ್ ಈ ಹಾರ್ಟ್ಸ್ ಇದೆಯಲ್ಲ ಇದು ಸ್ವಲ್ಪ ರೆಡ್ ಪೆನ್ನಲ್ಲಿ ಯೂಸ್ ಮಾಡ್ಕೊಳ್ಳಿ, ಯಾಕೆಂದರೆ ನನಗೆ ತುಂಬ ಲೈಟ್ ಆಯಿತು ಅನಿಸ್ತಾ ಇದೆ. ಸೊ ರೆಡ್ ಸ್ಕೆಚ್ ಪೆನ್ ಯೂಸ್ ಮಾಡಬೇಡಿ, ರೆಡ್ ಪೆನ್ ಯೂಸ್ ಮಾಡಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಅಂದರೆ ಈ ಮಾರ್ಕ್ಸ್ ಎಲ್ಲ ಹಾಗೆ ಇರುತ್ತೆ, ಸೊ ರಬ್ ಮಾಡ್ಕೊಂಡ್ಬಿಡಿ. ಅಂದರೆ ಔಟ್ಲೈನ್ ಅಂದರೆ ನಿಮ್ಗೆ ಲೈಟಾಗಿ ಕಾಣಿಸೋ ಥರ ಮಾತ್ರ ಇರಬೇಕು ನೋಡಿ. ಈ ಥರ ಲೈಟಾಗಿ ಒರೆಸ್ಕೊಳ್ಳಿ, ಅಂದರೆ ನಿಮ್ಗೆ ಗೊತ್ತಾಗಬೇಕು. ಅದು ಕಾಣಿಸ್ತಿದ್ರೆ ನಿಮ್ಗೆ ಈಸಿಯಾಗಿ ಪೇಂಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ರೆಡ್ ಕಲರ್ ಪೇಂಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಅದೇ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಬೇರೆ ಕಲರ್ ಯೂಸ್ ಮಾಡ್ಬೋದು, ಬಟ್ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ. ನಮ್ಮ ಮಮ್ಮಿ ಇವತ್ತು ಅವರೇ ನನಗೆ ಶಾವಿಗೆ ಪಾಯಸ ಮಾಡೋದು ನಿಂಗೆ ತುಂಬ ಇಷ್ಟ, ನೀನು ಮಾಡೋದು ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ ಶಾವಿಗೆ ಪಾಯಸ ಮಾಡೋಣ ಅಂತ ಮಾಡ್ತಿದ್ದೆ. ಅದರಲ್ಲಿ ನಿಮ್ಗೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಅದಕ್ಕೆ ನಾನು ಬರೀ ದ್ರಾಕ್ಷಿ ಗೋಡಂಬಿ ಹಾಕ್ಕೊತೀನಿ, ನನಗೇನು ಅಷ್ಟಾಗಿ ಇಷ್ಟ ಆಗೋಲ್ಲ. ಮತ್ತು 2 ಸ್ಪೂನ್ಸ್ ತುಪ್ಪ ಹಾಕ್ಕೊತೀನಿ. ಹಾಗೆ ಶಾವಿಗೆ ಕೂಡ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ನಾನೇನು ಕಪ್ ಮೆಜರ್ಮೆಂಟ್ಸ್ ಅಂತೆಲ್ಲ ಏನೂ ಮಾಡ್ಕೊಂಡು ಹಾಕ್ಕೊಳ್ಳಲ್ಲ. ಹಂಗೆ ರ್ಯಾಂಡಮಾಗಿ ಎಷ್ಟು ಅಂದರೆ ಒಂದು ಅಳತೆ ಗೊತ್ತಿರುತ್ತಲ್ಲ ಅಷ್ಟು ಹಾಕ್ಕೊತೀನಿ. ಅಳತೆ ಅಷ್ಟು ಹಾಕ್ಕೊಂಡು ಅದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಎರಡೂ ಆದಷ್ಟು ಬೇಗ ಆಗೋ ಥರ ನೋಡ್ತೀನಿ ನಾನು. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ಮೇಲೆ ಶಾವಿಗೆ ಹುರ್ಕೊಳ್ಳೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಾವಿಗೆ ಎಲ್ಲ ಸೀದೋಗೋ ಥರ ಆಗಿಬಿಡುತ್ತೆ. ಸೊ ಕಮ್ಮಿ ಫ್ಲೇಮ್ ಇದರಲ್ಲೇ ಇಟ್ಕೊಂಡು ಉರಿಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಚೆನ್ನಾಗಿ ಹಾಲು ಹಾಕ್ಕೊಳ್ಬೇಕು. ಈಸಿಯಾಗಿ ಮಾಡ್ಕೊಂಡ್ಬಿಡು. ನಾನು 10-15 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಆಗೋಗುತ್ತೆ. ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಇವಾಗ ಇದನ್ನು. ನಂಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು, ಸೊ ಹಾಲು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು.
ನೋಡಿ ಈ ಥರ ಫುಲ್ ಕುದಿಯಾಕೆ ಬಿಡಬೇಕು, ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ಸಕ್ಕರೆ ಹಾಕ್ಕೊಳ್ಬೇಕು. ಇಲ್ಲ ಅಂದರೆ ಮುಂಚೆನೇ ಸಕ್ಕರೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಶಾವಿಗೆ ಬೇಯಿಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇವಾಗ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ಏಲಕ್ಕಿನ ಕುಟ್ಕೊಂಡು ಮಾಡ್ಕೊಳ್ಬೇಕು. ಏಲಕ್ಕಿ ಕುಟ್ಕೊಂಡು ಮಾಡಿಕೊಂಡ್ರೆ ಅದಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ಈ ಥರ ಕುದೀತಿರುತ್ತೆ. ಬಟ್ ಸ್ಟಿಲ್ ಕುದೀತಿದೆ ಅಂತ ಸಕ್ಕರೆ ಬೆರೆಸ್ಕೊಂಡ್ಬೇಡಿ. ಹಾಗೆ ಸ್ವಲ್ಪ ತಿರುಗಿ ಕೊಡ್ತಾಯಿರಿ. ಅವಾಗ ಇನ್ನೊಂದು ಸ್ವಲ್ಪ ಒಂಚೂರು ಶಾವಿಗೆ ಬೇಯಬೇಕಾಗಿರುತ್ತೆ. ಸೊ ಅದಕ್ಕೆ ಅವಾಗ ತಿರುಗಿ ಕೊಡ್ತಾ ಇದ್ದಾಗ ಶಾವಿಗೆ ಗಂಟು ಕಟ್ಟಲ್ಲ ಮತ್ತು ನಿಮಗೆ ಶಾವಿಗೆ ಹಸ್ಕೆ ಅಂತ ಕಾಣಿಸಲ್ಲ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಶುಗರ್ಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ನಾನು. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ಶಾವಿಗೆ ಬೆಂದಿದೆ. ಇವಾಗ ನಾವು ಸಕ್ಕರೆ ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ಸಿಹಿ ಬೇಕು ಅನ್ನೋದ್ರ ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಟೆಕ್ಸ್ಚರ್ನ ಹಿಂಗೆ ಮುಟ್ಟು ನೋಡಿದಾಗ ಬೆಂದಿರಬೇಕು. ನೋಡಿ ಹಿಂಗೆ ಆಗಬೇಕು. ಹಿಂಗೆ ಅಂದಾಗ ಅದು ಕಟ್ಟಾಗಬೇಕು. ಆದಾಗ ಬೆಂದಿದೆ ಅಂತ ಅರ್ಥ. ಈಗ ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಕರಗೋವರೆಗೂ ತಿರುಗಿಸ್ಕೊಡ್ತಾನೆ ಇರಿ. ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡಿದರೆ ಶಾವಿಗೆ ಪಾಯಸ ರೆಡಿ. ನನ್ನ ಮಗಳು ಫೋಟೋಶೂಟ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಅವಳು ಎದ್ದೇಳಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎದ್ದಲ್ಲಿದ ತಕ್ಷಣ ಇಲ್ಲಿ ಮಲಗಿಸಿ ಫೋಟೋ ತೆಗೆದುಬಿಟ್ರೆ ಮುಗೀತು. ನ್ಯೂ ಇಯರ್ ಫೋಟೋಶೂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಅದು ಒಂದು ಮಾತ್ರ ಬಾಕಿ ಇದೆ. ಅವಳು ಎದ್ದೇಳಿದ್ಮೇಲೆ ಸ್ವಲ್ಪ ಫ್ರೀ ಆಗಿ ಫೀಡಿಂಗ್ ಎಲ್ಲ ಆದಮೇಲೆ ಅವಳ ಕೈಲಿ ಇದು ಮಾಡಿಸ್ಬೇಕು. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂದರೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ಒಂದೇ ಸಲ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಇದು ವೇಸ್ಟ್ ಆಗುತ್ತೆ. ಫಸ್ಟು ನ್ಯೂಸ್ ಪೇಪರ್ ಆಗಲಿ ವೈಟ್ ಪೇಪರ್ನಲ್ಲಾಗಲಿ ಅವಳಿಗೆ ಪಾಪು ಕೈಯಲ್ಲಿ ಟ್ರೈ ಮಾಡಿಸಿ. ಓ ಮಜಾ ಮಾಡ್ತಾ ಇದ್ದಿದ್ದು. ಬಟ್ಟೆಕನ್ ಮೆತ್ಕೊಂಡ್ಬಿಟ್ಟಳ್ಳಿ. ನೋಡು 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 ಏನೇನ್ ಮಾಡೋದು ನೋಡು ಪಜ್ಜಿತಿ. ನೀನ್ ಬೆಳ್ಳಿಕ್ಸ್ಬೇಕ್ಲೆ ಮಗುಕ್ಲೆ. ನೀನ್ ಇಕ್ಸ್ಬೇಕು ಅದನ್ನ. ಇನ್ನೊಂದ್ಸಲಿ ಮಾಡು. ಇನ್ನೊಂದ್ಸಲಿ ಗೊತ್ತು ಇರಮಿರಮ. ಗೊತ್ತು ಇದು ಕರೆಕ್ಟಾಗಿ ಬಂದೈತಿ. ಅಟ್ಲೀಸ್ಟ್ ಈ ಥರ ಆದರೂ ಬರಬೇಕು. 1 2 3 4 ಅಂತ. ಓಕೆನಾ? ಮಜಾ ಮಾಡ್ಬಿಡ್ತು 2 ನಿಮಿಷಕ್ಕಾದ್ರು. ಸ್ಟ್ಯಾಂಡ್ ಮಾಡ್ಕೊತಿದ್ದಾಳೆ. ನೀಟಿಗೆ ಬರಬೇಕು. ಇರು 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 ಇರು. ಸಾಕು ಆಗಾಯ್ತು. ಕೈ ತೊಳೆನ ಬಾ ಇವಾಗ. ಬಟ್ಟೆಗೆ ಮಿಸ್ಕೊಬೇಡ. ಏನು ಮಾಡ್ತಾ ಇರೋದು ನೀನು? ಏನು ಮಾಡ್ತಾ ಇರೋದು ನೀನು? ಬರೇ ಇದು ಬರೇ ಗೇಟಲ್ ಕಡೆ. ಒಲಿಲೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದ ನೋಡು ಚಾಕುನ. ಬಿಡ ಕೈ ಬಿಡ. ಉಫ್ ಅಂದ್ರೆ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಮ್ಮು. ಹ್ಯಾಪಿ ನ್ಯೂ ಇಯರ್ ಪುಟ್ಟಮ್ಮ. ಚಶ್ಮಿಕಾ ಪುಟಮಿ ಪುಟ್ಲಕ್ಷ್ಮಿ ಬಿಡ್ರಿ. ಅವಳು ಇಟ್ಕೊಳ್ಳೋ ನಾನು ಬಿಡಮ್ಮ ಚಿನ್ನಮ್ಮ. ಇವತ್ತು ಈ ವರ್ಷ ಹಿಂಗ್ ಮಾಡ್ತಾವಳೆ. ಬರೋ ವರ್ಷ ಹಂಗೆ ಇಟ್ಕೊಂಡು ಅವಳ ಕೈಗ ಅವಳು ಹಿಡಿಯಕತ್ತದ ಹಿಂಗ್ ಮಾಡ್ದಾಗ ಚಂದ ಏನ್ ಮಾಡ್ತಾಳೆ ಕಿತ್ ಬಿಸಾಕ್ತಾಳೆಲ್ಲ. ಬ್ರೆಡ್ಗೆ ಓಕೆ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.